ಮಾತ್ಪಳ್ಳದರಾರು ಚೇಳೂರು ಪಟ್ಟಣದ ಸರ್ಕಲ್ ಕಚೇರಿಯಲ್ಲಿ ರೌಡಿ ಪೆರೇಡ್ ಮಾಡಿಸಿ ಕಾನೂನು ಅರಿವು ಎಚ್ಚರಿಕೆ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಎಚ್ಚರಿಕೆ ನೀಡಿ ಮಾತನಾಡಿ, ಜೂಜಾಟ, ಗಾಂಜಾ ಗ್ರಾಮಗಳಲ್ಲಿ ಗಲಾಟೆ ಮಾಡಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಗಡೀಪಾರು ಮಾಡುತ್ತೇವೆ. ಕನಿಷ್ಠ ನಿಮ್ಮ ಮಕ್ಕಳಿಗೆ ಹೆಣ್ಣು ಕೊಡಬೇಕೆಂದ್ರೆ ಹೆಣ್ಣು ಕೊಡಲು ನಿರಾಕರಿಸುತ್ತಾರೆ. ನಿಮ್ಮ ಸಂಬಂಧಗಳು ದೂರವಾಗುತ್ತವೆ. ಇದನ್ನ ಅರಿತುಕೊಳ್ಳಬೇಕಾಗಿದೆ. ನೀವು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದ್ರೆ ರೌಡಿ ಶೀಟರ್ ಇಲ್ಲದೆ ಶಿಫಾರಸು ಮಾಡುತ್ತೇವೆ ಎಂದರು. ಚಟುವಟಿಕೆಗಳಿಗೆ ಜೂಜಾಟ, ಗಾಂಜಾ, ಅಫೀಮು, ಇನ್ನೊಂದು ಮತ್ತೊಂದು ಊರುಗಳ ಗಲಾಟೆ ಮಾಡೋದು, ಡಿಸ್ಪ್ಯೂಟಿಂಗ್ ಆಡ್ಸೋರ್ ಜೊತೆ ಸೇರೋದು, ನೀವು ಹೋಗಿ ಸೇರ್ಕೊಳ್ಳೋದು, ಬೇರೆ ಕಡೆಯಿಂದ ಯಾರೋ ಬಂದರೆ ಹೊಡೆದು ಬಿಡೋದು, ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಇವೆಲ್ಲ ಮಾಡಬಾರ್ದು. ಮಾಡಿದ್ರೆ ಪೊಲೀಸ್ ಕೆಲಸ ಮಾಡ್ತೀವಿ. ಅರ್ಥ ಆಯ್ತಾ? ನಿಮ್ಮ ಮೇಲೆ ಕಾನೂನು ಕಣ್ಗಾವಲಿಟ್ಟಿರ್ತೀವಿ. ನೀವೇನೋ ಒಳ್ಳೆತನ ತೋರಿಸಿದ್ರೆ, ಹೇಳಿದ್ದೀನಲ್ಲ, ನಿಮಗೂ ನಿಮ್ಗೆ ಒಳ್ಳೆತನ ತೋರಿಸಿದ್ರೆ ನಿಮಗೆ ರೌಡಿ ಶೀಟರ್ನ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸ್ಕೊಂಡು ನಿಮ್ಗೆ ಕ್ಲೋಸ್ ಮಾಡಿಕೊಟ್ಟು ಮನುಷ್ಯನ ಬಾಳಕ್ಕೆ ಹೇಳ್ತೀವಿ. ನೀವು ಒಬ್ಬ ಸಾಮಾನ್ಯ ಮನುಷ್ಯರಂತ ಇರಬೇಕು. ಪೊಲೀಸ್ ಸ್ಟೇಷನ್ ಹೇಳ್ತಾರೆ ಬಂದು ನಿಂತ್ಕೊಂಬಾರ್ದು. ನೋಡು, ಅವ್ರು ವಯಸ್ಸಾದ್ರೂ ಕೂಡ ಬಿಡಲ್ಲ. ಕಾನೂನು, ಸಂವಿಧಾನ ವಯಸ್ಸಾದ್ರೂ ಕೂಡ ಬಿಡೋದಿಲ್ಲ. ಗೊತ್ತಾಯ್ತಾ? ನೀವು ಒಳ್ಳೆತನ ತೋರಿಸಿದ್ರೆ ನಿಮ್ಮನ್ನ ಗುಣ ನಡತೆ ಪ್ರಕಾರ ನೋಡಿ ನಿಮ್ಮನ್ನೆಲ್ಲ ಒಳ್ಳೆಯರಿದ್ದಾರೆ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ಸಬ್ಮಿಟ್ ಮಾಡಿಸಿ ಮೇಲಧಿಕಾರಿಯಿಂದ ಕ್ಲೋಸ್ ಮಾಡಿಸ್ಕೊಡ್ತೀವಿ. ನೀವು ಒಳ್ಳೆತನ ಇಲ್ಲ ಅಂತಂದ್ರೆ ಹಿಂಗೆ ನಡೀತಾ ಇರ್ತದೆ. ಆಮೇಲೆ ಜಾಸ್ತಿ ಮಾಡಿದ್ರೆ ಗಡೀಪಾರು ಕೂಡ ಮಾಡ್ಬೇಕಾಗ್ತದ. ರೌಡಿ ಪೆರೇಡ್ನಲ್ಲಿ ಚೇಳೂರು ಪಿಎಸ್ಐರಾದ ಗಣೇಶ್, ಸೈಯದ್ ಅನ್ಸರ್, ಎಎಸ್ಐ ವೆಂಕಟೇಶ್, ಮುಖ್ಯ ಪೇದೆ ಮಂಜುನಾಥ್, ಠಾಣಾ ಲೇಖಕ ಕೃಷ್ಣಪ್ಪ, ನಂದೀಶ್ ಹಾಜರಿದ್ದರು. ಜೆವಿ ಚಲಪತಿ, ಇ ನ್ಯೂಸ್ ಟಿವಿ, ಚೇಳೂರು.